ಬಂಧುಗಳೇ, ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ವೆಲ್ಕಮ್ ಅವರ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಕೆಸೆಟ್ 2025 ಇದಕ್ಕೆ ಸಂಬಂಧಿಸಿದಂತೆ ಇವತ್ತು ಚಾಪ್ಟರ್ 5 ಮ್ಯಾಥಮೆಟಿಕಲ್ ರೀಸನಿಂಗ್ ಅಂಡ್ ಆಪ್ಟಿಟ್ಯೂಡ್. ಸೊ ಈ ಒಂದು 5ನೇ ಚಾಪ್ಟರ್ಗೆ ಸಂಬಂಧಿಸಿದಂತೆ ಏನೇನು ಕ್ವಶನ್ಗಳನ್ನ ಕೇಳ್ತಾರೆ ಮತ್ತು ಯಾವ ಯಾವ ವಿಭಾಗದ ಮೇಲೆ ಹೆಚ್ಚು ಕ್ವಶನ್ಗಳು ಬಂದಿದ್ದಾವೆ ಈ ಹಿಂದೆ ಅಂತಕ್ಕಂಥದ್ದನ್ನು ನಾವು ಇವತ್ತು ಡಿಸ್ಕಸ್ ಅನ್ನ ಮಾಡೋಣ. ಸೊ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲೋ, ಹೊಸದಾಗಿ ಯಾರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನ ಮಾಡಿ. ಹಾಗೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ನೀವು ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ಸಾಕು, ವಾಟ್ಸಪ್ ಚಾನಲ್ ಅನ್ನ ನಾವು ಕ್ರಿಯೇಟ್ ಮಾಡಿದ್ವಿ. ಕೆಸೆಟ್ಗೆ ಸಂಬಂಧಿಸಿದಂತೆ ಅಲ್ಲಿ ಕ್ವಿಜ್ಗಳನ್ನು ಕೂಡ ನಡೆಸ್ತೀವಿ. ಸೊ ಹಾಗಾಗಿ ಕೆಳಗೆ ನೀಡಿರುವ ನಂಬರ್ಗೆ ನೀವು ಜಸ್ಟ್ ಮೆಸೇಜ್ ಮಾಡಿದ್ರೆ ಸಾಕು, ನಾವು ಲಿಂಕ್ ಅನ್ನ ಶೇರ್ ಮಾಡ್ತೀವಿ. ಬನ್ನಿ, ಚಾಪ್ಟರ್ 5 ಮ್ಯಾಥಮೆಟಿಕಲ್ ರೀಸನಿಂಗ್ ಅಂಡ್ ಆಪ್ಟಿಟ್ಯೂಡ್. ಸೊ ಇದು ಕೆಸೆಟ್ನ 5ನೇ ಚಾಪ್ಟರ್. ಈ ಒಂದು ಚಾಪ್ಟರ್ ನಲ್ಲಿ ರೀಸನಿಂಗ್ ಅಂಡ್ ಆಪ್ಟಿಟ್ಯೂಡ್ ಅಂತಂದು 2 ವಿಷಯಗಳನ್ನ ನಾವು ನೋಡ್ತೀವಿ. ಸೊ ಅದರಲ್ಲಿ ರೀಸನಿಂಗ್, ಸೊ ಇದರಲ್ಲಿ ಯಾವ ಯಾವ ರೀಸನಿಂಗ್ ಗಳನ್ನ ಕೇಳ್ತಾ ಹೋಗ್ತಾರೆ. ಸೊ ಅದರಲ್ಲಿ ಸರಣಿ ಇದೆ, ವರ್ಣಮಾಲೆ, ಸಾಮ್ಯತೆ, ವರ್ಗೀಕರಣ, ಸಂಕೇತ ಮತ್ತು ಸಂಕೇತೀಕರಣ, ದಿಕ್ಕುಗ್ರಹಣ, ರಕ್ತ ಸಂಬಂಧ. ಸೊ ಇಂಗ್ಲಿಷ್ ನಲ್ಲಿ ನೋಡ್ತಾ ಹೋದ್ರೆ ಸಿರೀಸ್ ಟೆಸ್ಟ್, ಅಲ್ಫಾಬೆಟ್ ಟೆಸ್ಟ್, ಅನಾಲಜಿ ಟೆಸ್ಟ್, ಕ್ಲಾಸಿಫಿಕೇಶನ್ ಟೆಸ್ಟ್, ಕೋಡಿಂಗ್ ಅಂಡ್ ಡಿಕೋಡಿಂಗ್, ಡೈರೆಕ್ಷನ್ ಸೆನ್ಸ್ ಮತ್ತೆ ಬ್ಲಡ್ ರಿಲೇಷನ್. ಹೀಗೆ ಇನ್ನು ಕೆಲವೊಂದು ಚಾಪ್ಟರ್ಗಳಿದಾವೆ, ಅವುಗಳನ್ನು ನಾವು ನೋಡ್ತಾ ಹೋಗೋಣ. ಹಾಗಿದ್ರೆ ಇವುಗಳ ಮೇಲೆ ಯಾವ ರೀತಿ ಕ್ವಶನ್ಗಳನ್ನ ಕೇಳ್ತಾನೆ, ಹಾಗೆ ಇನ್ನೂ ಯಾವ್ಯಾವುಗಳು ಇದಾವೆ ಅಂತ ನೋಡ್ತಾ ಹೋದ್ರೆ, ಹಾಗೆ ಕ್ರಮ ವ್ಯವಸ್ಥೆ, ಸ್ಥಳ ಹೊಂದಾಣಿಕೆ, ಪ್ಲೇಸ್ ಅಂಡ್ ಸಿಟ್ಟಿಂಗ್ ಅರೇಂಜ್ಮೆಂಟ್ ಟೆಸ್ಟ್ ಅಂತ ಕರಿತೀವಿ, ಕ್ಯಾಲೆಂಡರ್ ಟೆಸ್ಟ್, ಗಡಿಯಾರ, ಕ್ಲಾಕ್ ಟೆಸ್ಟ್. ಸೊ ಹೀಗೆ ರೀಸನಿಂಗ್ ಏನಿದೆ, ಈ ರೀಸನಿಂಗ್ ಸಂಬಂಧಪಟ್ಟಂತೆ 10 ಚಾಪ್ಟರ್ ಸಬ್ ಚಾಪ್ಟರ್ ಒಳಗಡೆ ಒಟ್ಟು ರೀಸನಿಂಗ್ 10 ಸಬ್ ಚಾಪ್ಟರ್ ಮೇಲೆ ಕ್ವಶನ್ಗಳು ಬರ್ತವೆ. ಇನ್ನ ಆಪ್ಟಿಟ್ಯೂಡ್, ಸೊ ಈ ಒಂದು ಚಾಪ್ಟರ್ ಮೇಲೆ ಯಾವ್ಯಾವುಗಳು ರೀತಿ ಸಬ್ ಚಾಪ್ಟರ್, ಇದು ಕೂಡ ಸಬ್ ಚಾಪ್ಟರ್ ಅಂತ ಇದೆ. ಸೊ ಆ ಸಬ್ ಚಾಪ್ಟರ್ ಯಾವ್ಯಾವ ಅಂತ ನಾವು ನೋಡೋಣ ಬನ್ನಿ. ಇನ್ನ ಆಪ್ಟಿಟ್ಯೂಡ್, ಸೊ ಚಾಪ್ಟರ್ 5 ನಲ್ಲಿ ಇರ್ತಕ್ಕಂತಹ ಆಪ್ಟಿಟ್ಯೂಡ್, ಇದಕ್ಕೆ ಸಬ್ ಚಾಪ್ಟರ್ಗಳು ಯಾವಿದಾವೆ ಅಂತ ನೋಡೋಣ ಬನ್ನಿ. ಸೊ ಭಿನ್ನರಾಶಿ, ಸಮಯ ಮತ್ತು ದೂರ, ಅನುಪಾತ, ಸಮಾನುಪಾತ, ಶೇಕಡಾವಾರು, ಲಾಭ ಮತ್ತು ನಷ್ಟ, ಬಡ್ಡಿ ಮತ್ತು ರಿಯಾಯಿತಿ. ಸೊ ಹೀಗೆ ಸಬ್ ಚಾಪ್ಟರ್ಗಳು ಕೂಡ ಆಪ್ಟಿಟ್ಯೂಡ್ ನಲ್ಲಿ ಇದಾವೆ. ಇನ್ನು ಇದರಲ್ಲಿ ಟೋಟಲ್ 9 ಇದಾವೆ. ಸೊ ಇಲ್ಲಿ ನಾನು 7 ಬರೆದಿದ್ದೀನಿ, ಇನ್ನು 2 ಯಾವುದನ್ನ ನೋಡೋಣ ಬನ್ನಿ. ಸೊ ಇನ್ನ ಕೊನೆಯದಾಗಿ 2 ಆಪ್ಟಿಟ್ಯೂಡ್ ನಲ್ಲಿ ಇರೋದು ಯಾವುದು ಅಂದ್ರೆ ಸರಾಸರಿ ಮತ್ತು ಇತರೆ ಸಮಸ್ಯೆಗಳು. ಸೊ ಎವರೇಜ್ ಅಂಡ್ ಇಟಿಸಿ. ಸೊ ಇತರೆ ಸಮಸ್ಯೆಗಳ ಒಳಗೆ ಅವ್ರು ಯಾವ್ದಾದ್ರು ಕ್ವಶನ್ಗಳು ಚಾಪ್ಟರ್ ಅನ್ನ ಬಿಟ್ಟು ಇತ್ತೀಚಿನ ಪ್ರಚಲಿತ ಯಾವ್ದಾದ್ರು ಕ್ವಶನ್ಗಳಿದ್ರು ಈ ಆಪ್ಟಿಟ್ಯೂಡ್ ಮತ್ತು ರೀಸನಿಂಗ್ ಸಂಬಂಧಿಸಿದಂತೆ ಕೇಳಬಹುದು, ಕೇಳಲಿಕ್ಕಿಲ್ಲ. ಸೊ ಆದ್ರೂ ಕೂಡ ಇತರೆ ಸಮಸ್ಯೆಗಳನ್ನ ನೀವು ಜನರಲ್ ಆಗಿ ನೋಡ್ಕೊಂಡು ಹೋಗೋದು ಬಹಳ ಬೆಸ್ಟ್. ಸೊ ಹೀಗೆ ಏನು ನಾವು ನೋಡಿದ್ವಲ್ಲ ಚಾಪ್ಟರ್ 5 ಮ್ಯಾಥಮೆಟಿಕಲ್ ರೀಸನಿಂಗ್ ಅಂಡ್ ಆಪ್ಟಿಟ್ಯೂಡ್. ಸೊ ಇದರ ಈ ಒಂದು ಚಾಪ್ಟರ್ಗೆ ಸಬ್ ಚಾಪ್ಟರ್ಗಳು ಒಳಗಡೆ ಇದಾವೆ. ಸೊ ಅದನ್ನ ನಾ ಯಾವ ರೀತಿ ಹೇಳಿದೀನಿ ಆ ರೀತಿ ನೀವು ಬರ್ಕೊಂಡು ಚೆನ್ನಾಗಿ ಅದನ್ನ ನೀವು ಪ್ರಾಕ್ಟೀಸ್ ನ ಮಾಡ್ತಾ ಹೋಗ್ರಿ. ಸೊ ಇನ್ನು ಕೇವಲ 40 ದಿನಗಳು ಮಾತ್ರ ಇದಾವೆ. ಸೊ ಹಾಗಾಗಿ ಆ 40 ದಿನಗಳಲ್ಲಿ ನೀವು ಮ್ಯಾಥಮೆಟಿಕ್ಸ್ಗೆ ಹೆಚ್ಚು ಒತ್ತು ಕೊಟ್ರೆ ನಿಮಗೆ ಸ್ಕೋರ್ ಆಗೋ ಚಾನ್ಸಸ್ಗಳು ಬಹಳ ಇರ್ತಾವೆ. ಸೊ ಹಾಗಾಗಿ ಇನ್ನ ನಾವು ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಮ್ಯಾಥಮೆಟಿಕ್ಸ್ಗೆ ಸಂಬಂಧಿಸಿದಂತೆ ನಾವು ಕೂಡ ಇನ್ಮೇಲೆ ಕ್ಲಾಸ್ಗಳನ್ನ ಮಾಡ್ತೀವಿ. ಸೊ ಯಾರೆಲ್ಲ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಾವು ಒಂದು ವಾಟ್ಸಪ್ ಚಾನಲ್ ಅನ್ನ ಮಾಡಿದ್ದೀವಿ. ಸೊ ಆ ಲಿಂಕ್ ಬೇಕಾದ್ರೆ ದಯವಿಟ್ಟು ಕೆಳಗೆ ನೀಡಿರುವಂತಹ ನಂಬರ್ಗೆ ನೀವು ಜಸ್ಟ್ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ಸಾಕು, ನಿಮಗೆ ಲಿಂಕ್ ಅನ್ನ ನಾವು ಶೇರ್ ಮಾಡ್ತೀವಿ. ನೀವು ಜಾಯ್ನ್ ಆಗಿ ಅಲ್ಲಿ ಕ್ವಿಜ್ಗಳನ್ನ ನಡೆಸ್ತೀವಿ. ಧನ್ಯವಾದಗಳು.